ಸಚಿವ ಸಂಪುಟದಲ್ಲಿ ಕೃಷ್ಣಾ ನದಿಯ ನೀರನ್ನು ತುಂಗಭದ್ರಾ ಭಾಗದಲ್ಲಿ ಸರಿಸುಮಾರು 20 TMC ನೀರನ್ನು ಈ ಭಾಗದಿಂದ ಒಯ್ದು ಆ ಭಾಗಕ್ಕೆ ನೀರಾವರಿ ಮಾಡಲಿಕ್ಕೆ 2 ಯೋಜನೆಗಳನ್ನು ರೂಪಣೆ ಮಾಡಿದಿರಿ ಅಂಥೇಳಿ ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು, ಸರ್ಕಾರ ಒಂದು ಕಡೆ UKPಯನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ. ಯಾಕೆ ನಮಗೆ ಅನುಮಾನ ಕಾಡ್ತಾ ಇದೆ ಅಂದರೆ, ಈ ಯೋಜನೆ ಪೂರ್ಣ ಆದರೆ ನೀರು ಸದ್ಬಳಕೆ ಆಗ್ತದೆ. ನೀವು ಬೇಸಿಗೆಯಲ್ಲಿ ನೋಡಿದಿರಿ, ನಮ್ಮ ಭಾಗದಲ್ಲೇ ಬತ್ತಿ ಹೋಗ್ತದೆ ನದಿ. ಆದರೆ ನಮ್ಮ ಕೃಷ್ಣಾ ನೀರನ್ನು ತಾವು ತುಂಗಭದ್ರಾ ಕೆನಾಲ್ಗಳಿಗೆ ಹರಿಸಲಿಕ್ಕೆ ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡಿದಿರೋ ಇಲ್ಲೋ ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ಒಂದು ವೇಳೆ ಆ ನಿರ್ಧಾರವನ್ನು ಕೈಗೊಂಡಿದ್ರೆ ಉತ್ತರ ಭಾಗದ ವಿಶೇಷವಾಗಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯ ಶಾಸಕರು ಯಾಕೆ ಅದಕ್ಕೆ ಅನುಮೋದನೆ ನೀಡಲಿಕ್ಕೆ ನೀವು ಸಮ್ಮತಿಯನ್ನು ಕೊಟ್ಟರಿ ಅನ್ನುವಂಥದ್ದು ನನ್ನ ಪ್ರಶ್ನೆ. ತಮ್ಮ ಹೆಸರು? ಸಂತೋಷ್ ಬಗ್ಲಿ ದೇಸಾಯಿ ಅಂತೇಳಿ ವಕೀಲ್. ನಾನು ಕ್ಯಾಬಿನೆಟ್ ಮೀಟಿಂಗ್ದಲ್ಲಿ ಇದ್ದಾಗ ಇದು ಯಾವುದೂ ಪಾಸ್ ಆಗಿಲ್ಲ. ನಾನೇನಾದರೂ ಒಂದೊಂದು ಕ್ಯಾಬಿನೆಟ್ ತಪ್ಪಿಸಿರ್ತೀನಿ, ಅದ್ರಾಗ ಏನಾದರೂ ಬಂದಿದ್ರೆ ಅದನ್ನು ಗಮನ ಹರಿಸ್ತೀನಿ, ವಕೀಲ್ರಿಗೆ ಅದನ್ನು ತಿಳಿಸ್ತೀನಿ, ಏನಾಗೈತೆ ಅನ್ನೋದು ನೀವು ಪರ್ಸ್ನಲಿ ತಿಳಿಸ್ತೀನಿ. ಬಾಗಲಕೋಟೆ ಮುಳುಗಡಿ ನಗರಿ ಇದು ಕೇವಲ 2 ಪಕ್ಷಗಳಿಗೆ ಪ್ರಚಾರದ ಸಮಯದಾಗ ಉಪಯೋಗ ಆಗೋಂಥ ಒಂದು ಪದ ಅಷ್ಟೇ ರೀ. ಬಾಗಲಕೋಟೆಗೆ ತಮ್ಮದೇ ಸರ್ಕಾರ ಇದ್ದಾಗ ಏನು ಅನುದಾನ ಇದು ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಡುಗಡೆ ಮಾಡಿತ್ತು, ಅದಕ್ಕೆ ಅನುದಾನ ಕೊಡಲಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ಸಾರಿ ಅದರ ಸಂಬಂಧ ಹೋರಾಟನೂ ಮಾಡ್ತು, ಬೂಟ್ ಪಾಲಿಷ್ನೂ ಮಾಡ್ತು, ಭಿಕ್ಷಾಟನೆ ಮಾಡ್ತು, ನಮಸ್ಕಾರ ಹಾಕ್ತು. ಪಕ್ಕದ ಜಿಲ್ಲೆದವರು ನಮ್ಮ ಜಿಲ್ಲೆಗೆ ದವಾಖಾನೆಯ ತವರೂರು ಅಂತ ಕರೀತಾರೆ ಸರ್. ಅಷ್ಟು ಖಾಸಗಿ ದವಾಖಾನೆಗಳಾಗಿದ್ದಾವೆ ಸರ್. ಇನ್ನೂ ತನ ಆದರೂ ತಾವು ಯಾವುದೇ ಸರ್ಕಾರಿ ವೈದ್ಯಕೀಯ ಕಾಲೇಜ್ಗೆ ಅನುದಾನ ಎತ್ತಕ್ಕೆ ಯಾವುದೇ ಸರ್ಕಾರ ಬಂದ್ರೂ ಕೂಡ ಧ್ವನಿನ ಎತ್ತಂಗಿಲ್ಲ ಸರ್. ತಮಗೆ ಮನವಿ ಕೊಟ್ಟು ಸಾಕಾಗಿಬಿಟ್ಟಿದ್ದು ಸರ್. ಸುಮಾರು ಸತಿ ಹೋರಾಟ ಮಾಡಿದೆ. ಇನ್ನು BTD ವಿಷಯಕ್ಕೆ ಬಂದ್ರೆ ಸರ್, BTD ಒಳಗೆ ಮುಳುಗಡೆ ಆದ ಸಂತ್ರಸ್ತ ತನ್ನ ಜಾಗ ತಗೋಬೇಕಪ್ಪ ಅಂತಂದ್ರೆ ಮುಳುಗಡೆಗೆ ಏನು ರೊಕ್ಕ ಕೊಟ್ಟಿರ್ತಿರಲ್ಲ, ಅದ ರೊಕ್ಕನ ಲಂಚ ಕೊಟ್ಟು ಜಾಗ ತೊಗೊಳ್ಳೋಂಥ ಪರಿಸ್ಥಿತಿ BTDದಾಗ ಬಂದಿದೆ ಸರ್. ಇದು ಮುಳುಗಡೆ ಸಂತ್ರಸ್ತರ ಪರಿಸ್ಥಿತಿ ಸರ್. ಅವ್ರು ಏನಾದರೂ ಪರ್ಟಿಕ್ಯುಲರ್ ವಿಷಯದಾಗ ಯಾರ್ಯಾರಿಗಾರ ಕೊಟ್ಟಿದ್ರು ಹೇಳಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತಿದ್ರು. ಅದನ್ನ ಮೆಡಿಕಲ್ ಕಾಲೇಜ್ ಆನಂತರ ಹೇಳ್ತೀನಿ. ಅದು ಯಾವುದೋ ಒಂದು ಲಂಚದ್ದು ಹೇಳಿದ್ದಲ್ಲ, ಅಂಥವನು ಮನ್ಮತ ಅಂತ ಹೇಳಿದ್ದವನ್ನ ಇವತ್ತು ನಾನು ಸಸ್ಪೆಂಡ್ ಮಾಡಿಸಿದ್ದೀನಿ. ಕೆಲವು ವಿಷಯಗಳು ಅಂಥ ಅಧಿಕಾರಿಗಳು ಅಲ್ಲವ್ರಿಬ್ಬರು ಇರ್ತಾರೆ, ಅಂಥವ್ರ ಮೇಲೆ ಕ್ರಮನೂ ಕೈಗೊಂಡಿದ್ವಿ, FIRನೂ ಆಗಿದೆ. ನಾನು ಯಾವುದೂ ಮುಲಾಜು ಇಟ್ಕೊಳ್ಳೋದಿಲ್ಲ. ಯಾರ ಅಧಿಕಾರಿಗಳು ಅಂಥವ್ರು ಬಂದರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಮೆಡಿಕಲ್ ಕಾಲೇಜ್ ಬಗ್ಗೆ ಮಾತನಾಡಿದ್ದಾರೆ. ಅದು ಹಣದ ಮತ್ತೊಂದು ವ್ಯವಸ್ಥೆಯನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ಅದನ್ನು ಮಾಡ್ತಕ್ಕಂಥ ಕೆಲಸನ ಮಾಡ್ತಾರೆ. ನೇಕಾರ ಸಮಸ್ಯೆಗಳು ಸೀಸನ್ ವೈಸ್ ಮಾರ್ಕೆಟ್ ಇರ್ತೈತೆ. ಅದಕ್ಕೆ ನಾವು ಆ ಸೀರೆ ತಯಾರಾಗಿದ್ದನ್ನ ಸ್ಟಾಕ್ ಮಾಡ್ಕೊಳ್ಳೋಕ್ಕೆ ಆವೃತ್ತ ನಿಧಿ ಅಂತೇಳಿ ಒಂದು ಸಮರ್ಪಕವಾಗಿ ಕೊಟ್ಟರಪ್ಪ ಅಂದ್ರೆ ಅನುಕೂಲ ಆಗುತ್ತಾ? ಒಂದು ಕ್ವಶನು. ಎರಡನೇದು, ಜೋಳಿ ಪಾರ್ಕ್ ಏನೈತೆ ಅದು ಪರಿಣಾಮಕಾರಿಯಾಗಿ ಮಾಡಬೇಕು. ಅದ್ರ ಜೊತೆಗೆ 2015ರಿಂದ ಬಡ್ಡಿ ಸಹಾಯಧನ ಕೊಡ್ತೀನಿ ಅಂತೇಳಿ ಜೋಳಿ ನೀತಿ ಒಳಗೆ ಹೇಳ್ತಾರೆ. ಅದು 2015ರಿಂದ ಇಲ್ಲಿವರೆಗೂ ಯಾವುದೇ ಬಡ್ಡಿ ಸಹಾಯಧನ ಬಂದಿಲ್ಲ. ಈಗ ಉಸ್ತುವಾರಿ ಸಚಿವರು ಮಾತ್ರ ಆನ್ಸರ್ ಕೊಡ್ಲಿಕ್ಕಲ್ಲ, ಇಲ್ಲಿ ಸಂಸದರಿಂದ ಹಿಡಿದು ಎಲ್ಲ ಶಾಸಕರನ್ನು ಕರೆದಿದ್ದೀವಿ. ನಿಮ್ಮ ಕ್ಷೇತ್ರದ ಶಾಸಕರನ್ನು ಕರೆದಿದ್ದೀವಿ. ಎಲ್ಲರಿಗೂ ಕ್ವಶನ್ ಕೇಳಲಿಕ್ಕೆ ಆಗಲ್ಲ. ಕ್ವಶನ್ ಕೇಳಕ್ಕಾಗದ ಸಮಯದಲ್ಲಿ ನೀವು ನಿಮ್ಮ ಕ್ವಶನ್ ಅನ್ನು ಒಂದು ಪೇಪರಲ್ಲಿ ಬರೆದು ಪವರ್ ಟಿವಿಯ ಸಿಬ್ಬಂದಿ ಬರ್ತಾರೆ, ಅವ್ರಿಗೆ ಕೊಡಿ. ಆ ಕ್ವಶನ್ ಅನ್ನು ನಾವು ಕೇಳಿ ಲೈವ್ ಅಲ್ಲಿ ನಿಮಗೆ ಅದರ ಉತ್ತರವನ್ನು ನಾವು ಕೊಡಿಸ್ತೀವಿ. ಜವಳಿ ಪಾರ್ಕನ್ನು ಮುಂದುವರಿಸಿಕೊಂಡು ಇನ್ನೂ ಹಲವಾರು ಇಂಡಸ್ಟ್ರಿಗಳಿಗೆ ಎನ್ಕರೇಜ್ ಮಾಡ್ತಕ್ಕಂಥದ್ದು ಇದೆ. ಅದನ್ನು ಮಾಡಬೇಕಾಗತ್ತೆ, ಅದನ್ನು ನಾವು ಮಾಡೋದು.